ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಪುಡಿಯನ್ನು ಕಾಲು ಚಮಚದಷ್ಟು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಜಗಿಬೇಕು. ನಮ್ಮ ಬಾಯಿಯಲ್ಲಿರುವ ಎಂಜಲಿನ ಜೊತೆ ಈ ಪುಡಿ ಬೆರೆತ್ಕೊಳ್ಬೇಕು. ಹಾಗೆ ನಂತರ ಬೆಚ್ಚಗಿನ ನೀರು ಕುಡಿಬೇಕು. ರಾತ್ರಿ ಊಟ ಆಗಿ ಅರ್ಧ ಗಂಟೆಯ ನಂತರ ಈ ಪುಡಿಯನ್ನು ಮತ್ತೆ ಕಾಲು ಚಮಚ ತಿಂದುಬಿಟ್ಟು ಉಗುರು ಬೆಚ್ಚಗಿನ ನೀರನ್ನು ಕುಡಿಬೇಕು. ನೆನಪಿರಲಿ, ಚೆನ್ನಾಗಿ ಜಗಿಬೇಕು. ಇದನ್ನು ಜಗಿದು ನುಂಗೋದೇ ತುಂಬ ಮುಖ್ಯ ಇಲ್ಲಿ. ಇದೊಂದು ಅತ್ಯಂತ ಪುರಾತನವಾದ ಒಂದು ಮದ್ದು. ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿಗೆ ತುಂಬ ಒಳ್ಳೆಯದು. ನಮಸ್ತೆ. ನಾನು ಅದಕ್ಕಾಗಿ ಇಲ್ಲಿ ಮೊದಲಿಗೆ 4 ಚಮಚ ಜೀರಿಗೆ ತೊಗೊಳ್ತಾ ಇದ್ದೀನಿ. 4 ಬೌಲು, 4 ಚಮಚ ಆ ಥರ 4 ಅಳತೆಯಲ್ಲಿ ತೊಗೊಳ್ಬೇಕು. ನಾನು ಈ ಸೈಜ್ ಚಮಚದಲ್ಲಿ 4 ಚಮಚ ಜೀರಿಗೆ ತೊಗೊಳ್ತಾ ಇದ್ದೀನಿ. ಅದನ್ನು ಈ ಥರ ಕುಟ್ಟಾಣಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಕೂಡ ಹಾಕ್ಬೋದು, ಬಟ್ ಮಿಕ್ಸಿಗೆ ಹಾಕಿದ್ರೆ ಒಳ್ಳೆಯದಲ್ಲ. ಈ ಥರ ಕುಟ್ಕೊಳ್ಬೇಕು. ಯಾವುದೇ ಕಲ್ಲಿಂದು ಅಥವಾ ಸ್ಟೀಲ್ ಹಿತ್ತಾಳೆದು ಕುಟ್ಟಾಣಿ ಇರುತ್ತಲ್ಲ, ಅದರಲ್ಲಿ ಕುಟ್ಟಬಹುದು. ಅದನ್ನು ಕುಟ್ಟಿರುವ ಪುಡಿಯನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 4 ಚಮಚ ಧನಿಯಾ, ಕೊತ್ತಂಬರಿ ಬೀಜ ಕುಟ್ಟಾಣಿಗೆ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಕುಟ್ಕೊಳ್ತೀನಿ. ತುಂಬ ಫೈನ್ ಪೌಡರ್ ಏನಾಗಲ್ಲ, ಇದು ತರಿಯಾಗೇ ಆಗುತ್ತೆ. ಸೊ ಚೆನ್ನಾಗಿ ಕುಟ್ಟಿದ ನಂತರ ಮತ್ತೆ ಅದನ್ನು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ನಂತರ ಇದು ಎಲ್ಲದನ್ನು 4 ಚಮಚ ಥರ ತೊಗೊಳ್ತಾ ಇದ್ದೀನಿ. ಈಗ ಗಸಗಸೆ ಕೂಡ 4 ಚಮಚ ತೊಗೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕುಟ್ಕೊಳ್ತೀನಿ. ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೂ ಪರವಾಗಿಲ್ಲ. ಇದರಿಂದ ಕುಟ್ಟಿರೋದು ಮಾತ್ರ ತುಂಬ ಒಳ್ಳೆಯದು ಮಿಕ್ಸಿಗೆ ಹಾಕೋದಕ್ಕಿಂತ. ಇದನ್ನು ಕುಟ್ಟಿದ ನಂತರ ಮತ್ತೆ ಇದನ್ನು ಸಹ ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಈಗ ಧನಿಯಾ, ಜೀರಿಗೆ, ಗಸಗಸೆ ನಂತರ ಅಜ್ವೈನ್, ಓಂಕಾಳು ಅಂತ ಹೇಳ್ತೀವಲ್ಲ, ಅದನ್ನು ಮಾತ್ರ 2 ಚಮಚ. ಆ 3 ಕಾಳುಗಳು 4 ಚಮಚ ಆದರೆ ಅಜ್ವೈನ್ 2 ಚಮಚ ಹಾಕ್ಕೊಂಡು ಇದನ್ನು ಸಹ ಕುಟ್ಕೊಳ್ತಾ ಇದ್ದೀನಿ. ಕುಟ್ಕೊಂಡು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಯಾವುದೇ ಥರದ ನಮ್ಮ ಗ್ಯಾಸ್ ಇಂದ ಬಂದಿರತಕ್ಕಂಥ ಮೈಕೈ ನೋವು, ತಲೆನೋವಿಗೆ ಕೂಡ ಒಳ್ಳೆಯದು. ಇದು ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ತುಂಬ ಒಳ್ಳೆಯ ಮನೆ ಮದ್ದು. ಇದನ್ನು ನಿರಂತರವಾಗಿ ಒಂದು 3 ತಿಂಗಳು ಉಪಯೋಗಿಸಿದ್ರೆ ಶಾಶ್ವತವಾಗಿ ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿ ಹೊರಟೋಗುತ್ತೆ. ಇದನ್ನು ಒಂದು ಡಬ್ಬಿನಲ್ಲಿ ಶೇಖರಿಸಿ ಇಟ್ಕೊಂಡ್ಬಿಟ್ಟು 1/4 ಚಮಚದಂತೆ ಬೆಳಗ್ಗೆ, ರಾತ್ರಿ, ಬೆಳಗ್ಗೆ ಊಟಕ್ಕೆ, ಬೆಳಗ್ಗೆ ಖಾಲಿ ಹೊಟ್ಟೆಗೆ, ರಾತ್ರಿ ಊಟ ಆದ ನಂತರ ಅರ್ಧ ಗಂಟೆಗೆ ತಿಂದುಬಿಟ್ಟು ಬಿಸಿ ನೀರನ್ನು ಕುಡಿಯೋದ್ರಿಂದ, ಬಿಸಿ ಅಂದರೆ ಉಗುರು ಬೆಚ್ಚನ ನೀರು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಎಫೆಕ್ಟ್ಫುಲ್ ಮನೆ ಮದ್ದು ಇದು. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.